ದೋಚಿದ ಘಟನೆ ಕಿನ್ನಿಗೋಳಿ ಸಮೀಪದ ಕುದುಮಲಚ್ಚಿಲಿ ಎಂಬಲ್ಲಿ ಗುರುವಾರ ಮಧ್ಯಾಹ್ನ ನಡೆದಿದೆ. ಕಿನ್ನಿಗೋಳಿ ಗುದ್ದಕಾಡು ಮುಖ್ಯ ರಸ್ತೆಯ ಸಮೀಪದಲ್ಲಿ ಜಯಂತಿ ಸದನ ಎಂಬ ಮನೆಗೆ ನುಗ್ಗಿದ ಕಳ್ಳರು ಕಪಾಟ್ ಬ್ಯಾಗ್ ಮತ್ತಿತರ ಕಡೆಗಳಲ್ಲಿ ಜಾಲಾಡಿ ಚಿನ್ನದ ಸರ, ಉಂಗುರ ಮತ್ತು ಕಿವಿಯೋಲೆ ಸಹಿತ ಒಟ್ಟು 21 ಗ್ರಾಂ ತೂಕದ ಚಿನ್ನಾಭರಣ ಮತ್ತು 3,500 ರೂಪಾಯಿಯನ್ನ ಕದ್ದೊಯ್ದಿದ್ದಾರೆ. ಮನೆಯ ಮುಂಬಾಗಿಲಿನ ಬೀಗವನ್ನು ಒಡೆದ ಕಳ್ಳರು ಮನೆಯ ಒಳಗಿನ ಬ್ಯಾಗ್, ಕಪಾಟು ಮತ್ತಿತರ ಕಡೆಗಳಲ್ಲಿ ಜಾಲಾಡಿದ್ದಾರೆ. ಮನೆಯವರಾದ ಸದಾನಂದ ಅವರು ಅನಾರೋಗ್ಯದ ಕಾರಣ ಮುಲ್ಕಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು, ಈ ಸಂದರ್ಭ ಪತ್ನಿ ಜಯಂತಿ ಮತ್ತು ಮಗಳಾದ ಲತಾ ಮತ್ತಿತರರು ಸದಾನಂದ ಅವರನ್ನ ನೋಡಲು ಬೆಳಿಗ್ಗೆ 10 ಗಂಟೆಗೆ ಆಸ್ಪತ್ರೆಗೆ ತೆರಳಿದ್ದು 3 ಗಂಟೆಗೆ ವಾಪಸ್ಸಾಗುವ ಘಟನೆ ಬೆಳಕಿಗೆ ಬಂದಿದೆ. ಕೂಡಲೇ ಮುಲ್ಕಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಮುಲ್ಕಿ ಪೊಲೀಸರು ಬೆರಳಚ್ಚು ತಜ್ಞರು ಮತ್ತು ಶ್ವಾನ ದಳದೊಂದಿಗೆ ಭೇಟಿ ನೀಡಿದ್ದಾರೆ. ಶ್ವಾನ ಮನೆಯ ಹಿಂಭಾಗದ ಮೂಲಕ ಅನತಿ ದೂರದವರೆಗೆ ಹೋಗಿದೆ. ಮನೆಯ ಹಿಂಭಾಗದ ಬಾಗಿಲಿನ ಬಳಿ ಒಂದು ಚೀಲ, ಅದರಲ್ಲಿ ಒಂದು ಕಬ್ಬಿಣದ ಪೈಪ್ ಮತ್ತು ಕೊಡೆ ಇದ್ದು ಅದನ್ನ ಕಳ್ಳರು ಬಿಟ್ಟು ಹೋಗಿದ್ದಾರೆ. ಮುಲ್ಕಿ ಎಸ್ಐ ವಿನಾಯಕ್ ಮತ್ತು ಅವರ ತಂಡ ತನಿಖೆ ನಡೆಸ್ತಾ ಇದ್ದಾರೆ.